ಓ ಕನಕ್ ಓ ಅಂಜಲಿ ನೀ ಬೇಗ ಬರಲ್ಲ ಓ ಅಂಜಲಿ ಅಂಜಲಿಲ್ಲ ಓ ಅಂಜಲಿ ನೀ ಬಾರದೆ ಪೂಜೆಗೆ ಹೂವಿಲ್ಲ. ಮದುವೆಯ ಕಾರ್ಯಕ್ರಮ ಈಗ ಊಟದ ಸಮಯವನ್ನು ಬರೀ ಇಂಥದ್ದೇ ಮಾಡಿ ಅಕ್ಕ. ಎಂಟೇಸಿ ಬರ್ತದಾ? ಹೌದಾ? ಮಾತಾಡುವ ಒಂದ್ಸಲನು ಹಾಕಿಲ್ಲ ಗೊತ್ತಿತ್ತವ. ಮೀನ್ ಬೇಕಾ? ಶ್ರುತಿ ಸೇರಿದೆ ಸಂವತ್ಸರ ಶುರುವಾಗಿದೆ ತೋರ್ತಾ ಮನಸ್ಸುಗಳಿಗೆ ಕಾಲದ ಗತಿ ಕೇಳದವರ ಗಾಯವು ಮಾಯಲು ಕಾಯಲು ಹೇಳುತ್ತ ಅಕ್ಕರೆಯಲಿ ಆಲದ ಮರ ಬಿಳಲಿನ ಬೆರಳಲಿ ನೆಲದಲ್ಲಿ ಬೇಸಗೆ ಬಿಸಿ ಕಾಯದೆ ಮುಂಗಾರಿನ ಇರುಳನು ದಾಟದೆ ನೀರಿನ ಹರಿವಿನಲ್ಲಿ ನೀತಿಯನು ನೀ ತಿಳಿದು ಓಡುವ ಜಲಧಾರೆಯದು ಓಘ ಎಂದಿಗೂ ನಿಲದು. ಮಳೆಯ ನೀರು ಹಳೆಯ ಕಳೆಯ ತೊಳೆಯುತ್ತ ಹಸಿರಿಗೆ ಉಸಿರಾಗದೆ ಮನದ ನೋವ ಕರಣ ಮಾಡಿ ಮರೆಯಲು ದುಃಖಕ್ಕೂ ದಣಿವಾಗದೆ ಅಲೆಯೇ ಸುಳಲಿರೆ ನೀರಾಗ ನೀರಾಗ ಅಂಜಲಿ ಚಿಕ್ಕವಳಿರುವಾಗ ಎಲ್ಲರ ಮುದ್ದಿನ ಮಗಳು ಸೊಸೆ ತಂಗಿ ಎಲ್ಲ ಆಗಿದ್ದೆ. ಹುಡುಗ ಒಳ್ಳೆ ಹುಡುಗ ಗುಡ್ ಹುಡುಗ ಒಳ್ಳೆ ಜೋಡಿ ಆಗತ್ತೆ ಇಬ್ಬರದು. ಮಗಳಿಗೆ ಇವತ್ತು ಮದುವೆ ದಿವಸದಂದು ಅವರಿಗೆ ದೇವರು ಒಳ್ಳೇದು ಮಾಡಲಿ, ಈ ಒಂದು ಉದ್ದಕ್ಕೂ ಎಲ್ಲ ಒಳ್ಳೆಯ ರೀತಿಯಾಗಿ ಸುಖ ಸಂತೋಷದಿಂದ ಬಾಳಿ ಬದುಕಲಿ ಅಂದೇಳಿ ನಾವು ತಂದೆ ತಾಯಿಗಳು ಹಾರೈಸುತ್ತೇವೆ. ಶಶಾಂಕಾಂಜಲಿ ಹರಿವರ ಗಂಡಿಗೆ ಹೆಂಡಿಗೆ ನಮ್ಮ ಮೂಲ ಗಂಡಿಗೆ
ನಮ್ಮ ಮುದ್ದಾದ ಹುಡುಗ ಇವತ್ತು ಬಹಳ ಸುಂದರತೆಯ ಒಂದು ಡ್ರೆಸ್ ಅನ್ನು ಮಾಡಿಕೊಂಡಿದ್ದಾರೆ. ಈ ಸುಂದರನಿಗೆ ಇವತ್ತು happy married life. ಈ ಮಗುವನ್ನ ನಿನ್ನ ಕೈ ಮೇಲೆ ಇಡ್ತಾ ಇದ್ದೇನೆ. ಹಾಲಲ್ಲಾದ್ರೂ ಹಾಕ, ನೀರಲ್ಲಾದ್ರೂ ಹಾಕ, ಆದ್ರೆ ಚಂದ ಮಾಡಿ ಕಂಡುಕೋ ಅಂತ. ಯಾಕೆ ಹೇಳಿದ್ರೆ ಚಂದ ಮಾಡಿ ನಾವು ಸಾಕಿದಂತಹ ಮಗುವನ್ನ, ಗಿಳಿಯನ್ನ ಇವತ್ತಿನ ಕೈ ಕೊಡ್ತಾ ಇದ್ದೇವೆ. சொல்லாதோ ಹೆಂಗೋ ಇದ್ದೆ ಹಿಂಗಾಗೋದೆ ನೋಡು ಸಂತಂಗ ಸಂತಂಗ. ಇದು ಮಕ್ಕಿ ಮನೆ ಫ್ಯಾಮಿಲಿ, ಇದು ಮದುಮಗನ ಫ್ಯಾಮಿಲಿ, ಇದು ಮದುಮಗಳ ಫ್ಯಾಮಿಲಿ, ಇದು ಅರಟಿ ಫ್ಯಾಮಿಲಿ. ಮಗಳನ್ನು ಒಳ್ಳೆ ರೀತಿಯಲ್ಲಿ ಸಾಕಿ ಸಲಗಿ ಒಳ್ಳೆ ರೀತಿಯಲ್ಲಿ ತುಪ್ಪ, ಊರು ಕೋಳಿ, ಅರ್ಕೋಳಿ ಮೀನು ಎಲ್ಲ ಕೊಟ್ಟು ಸಾಕಿ ಈಗ ಇವತ್ತು ನಿಮ್ಮ ಕೈಗೆ ಕೊಡ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಇವಳನ್ನು ಒಳ್ಳೆ ರೀತಿಯಲ್ಲಿ ನೋಡಿ ರಕ್ಷಿಸುವ ಕಾರ್ಯಕ್ರಮ ನಿಮ್ಮದು. ಅದರಿಂದ ಕೈ ಎತ್ತಿ ಕೊಡೋದೀಗ.